ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಸ್ಪೈಸಿಯಾಗಿರೋ ಖಾರವಾಗಿ ಹೆಲ್ದಿಯಾಗಿರುವಂಥ ಜೀರಿಗೆ ಮೆಣಸಿನ ರಸಮ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇಲ್ಲಿ, ಒಣಮೆಣ್ಸಿನ್ಕಾಯಿ, 2 ಟೊಮೆಟೊ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಸ್ವಲ್ಪ ಅರಿಶಿನ, ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಈಗೆಲ್ಲ ರೆಡಿ ಇದೆ. ಒಲೆ ಹಚ್ಚಿ ಒಂದು ಪಾತ್ರೆ ಇಟ್ಟ ನಂತರ ಅದಕ್ಕೆ ಅಡುಗೆ ಎಣ್ಣೆ 2ರಿಂದ 3 ಸ್ಪೂನ್ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿಯನ್ನು ಹಾಕಿ, ನಾವು ಮಸಾಲೆ ಫ್ರೈ ಮಾಡುವಾಗ ಗ್ಯಾಸ್ ಕಮ್ಮಿ ಇರಬೇಕು. ಈಗ ನಿಧಾನ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ರಸಮು ಅಷ್ಟೇ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಸಹ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ, ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಸಹ 1 ನಿಮಿಷಗಳ ಕಾಲ ಫ್ರೈ ಮಾಡಿ, ಈಗ ಅದಕ್ಕೆ 1 ಸ್ಪೂನ್ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಅದನ್ನು ಎಲ್ಲವನ್ನು ಮಿಕ್ಸ್ ಮಾಡಿ, ನಂತರ ಅದಕ್ಕೆ 2 ಹಚ್ಕೊಂಡಿದ್ದೀವಲ್ಲ ಟೊಮೆಟೊವನ್ನು ಹಾಕಿ, ಟೊಮೆಟೊ ಸಹ ಸಾಫ್ಟಾಗಿ ಬೇಯಬೇಕು. ಅವಾಗ ಇನ್ನಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಕ್ರೀಮಿಯಾಗಿರಬೇಕು, ಟೊಮೆಟೊ ಪೇಸ್ಟ್ ಥರ ಆಗಬೇಕು. ಈ ಥರ ಆದರೆ ರಸಮ್ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಹುಣಸೆಹಣ್ಣಿನ ರಸವನ್ನು ಹಾಕಿ, ಈಗ ನಂತರ ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಹಾಕಿ, ಈಗೆಲ್ಲವನ್ನು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದಂತೂ ಬಾಯಿ ಕೆಟ್ಟಾಗ, ಜ್ವರ ಬಂದಾಗ, ನಾನ್ ವೆಜ್ ತಿಂದಾಗ 1 ಸ್ಪೂನ್ ಸ್ವಲ್ಪ ಕುಡಿಯೋದ್ರಿಂದ ಇಷ್ಟು ರಿಲ್ಯಾಕ್ಸ್ ಆಗುತ್ತೆ. ಅನ್ನಕ್ಕಂತೂ ಆಸಮಾಗಿರುತ್ತೆ. ಹಾಗೇನೂ ಕುಡಿಬೋದು ಸ್ವಲ್ಪ. ಈಗ ಅದಕ್ಕೆ ಕುದೀತಾ ಇದೆ ಅಲ್ವಾ, ಇದಕ್ಕೆ ಜೀರಿಗೆ ಮೆಣಸಿನ ಪುಡಿ ಹಾಕಿದ ನಂತರ ಒಂದು 3 ನಿಮಿಷಗಳ ಕಾಲ ಕುದಿಸಿ. ಈಗೆಲ್ಲ ಕುದೀತಾ ಇದೆಯಲ್ಲ ಇದೆ. ಈಗ ಅದಕ್ಕೆ ಅಲಂಕಾರಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ, ಆಗ ರೆಡಿಯಾಗುವುದು ಹೆಲ್ದಿಕರವಾದ ಜೀರಿಗೆ ಮೆಣಸಿನ ಪುಡಿ ರಸಮ್. ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.